ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 4ನೇ ಅಧ್ಯಾಯ. ಚಿಕ್ಕೋಡಿಯಲ್ಲಿ ಶಿಕ್ಷಕರ ವೃತ್ತಿ ಪ್ರಾರಂಭವಾದುದು ಮತ್ತು ಶ್ರೀ ಸಾವಳಗಿ ಮಠದ ಚಿನ್ಮಯ ಸ್ವಾಮಿಗಳ ಸತ್ಸಂಗವಾದುದು. ಸೂಚನೆ: ವಿದ್ಯೆಯಂ ಘನತೆಯನ್ನು ಪಡೆಯಲು ಬೋಧ್ಯವಾಯಿತು ಪರೀಕ್ಷಕರಿಗತಿ ಸದ್ಯ ಚಿಕ್ಕೋಡಿಯಲೋ ಶಿಕ್ಷಕ ತಾಣ ದೊರಕಿಹುದು ಕಾದರವಳ್ಳಿಯ. ಬೋವಾಚಕ ಮಹಾಶಯರೇ, ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳ ಜನನ, ಬಾಲ್ಯ, ವಿದ್ಯಾಭ್ಯಾಸ ಮತ್ತು ಪ್ರಾಪಂಚಿಕ ವ್ಯವಹಾರಗಳ ವಿಷಯವನ್ನು ಆಲಿಸಿರುತ್ತೇವೆ. ಅವರ ಮುಂದಿನ ಜೀವನ ಚರಿತ್ರೆಯನ್ನು ಭಕ್ತಿಯಿಂದ ಆಲಿಸಿ ಕೃತಾರ್ಥರಾಗೋಣ. ಶ್ರೀ ಸದ್ಗುರುಗಳು ಚಿಕ್ಕೋಡಿ ಪ್ರಾಥಮಿಕ ಶಾಲೆಯಲ್ಲಿ ಹಾಜರಾದ ನಂತರ ಅಲ್ಲಿಯ ಎಲ್ಲ ಗುರುವೃಂದಕ್ಕೆ ಅತ್ಯಂತ ಆನಂದವಾಯಿತು. ಇವರ ಆಗಮನವು ಸಂತಸ ಋತುವಿನ ಆಗಮನದಂತೆ ಸಂತಸ ಸಂಭ್ರಮವನ್ನು ನೀಡಿತು. ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರು ಜಂಗಮರಾಗಿರುವುದರಿಂದ ಸಾಕ್ಷಾತ್ ಭಗವಂತನೇ ಆಗಮಿಸಿದನೆಂಬ ಗುರುಭಾವದಿಂದ ಎಲ್ಲರೂ ವಂದಿಸಿ ಚಿತ್ಕಳಾರುಮೂರ್ತಿಯನ್ನು ಸ್ವಾಗತಿಸಿದರು. ಗುರುಗಳ ಊಟೋಪಚಾರವನ್ನು ಎಲ್ಲ ಗುರುಗಳು ಅತ್ಯಂತ ಆದರ ಮತ್ತು ಭಕ್ತಿಭಾವದಿಂದ ಮಾಡುತ್ತಾ ಸುಖಾನಂದದಲ್ಲಿ ತೇಲುತ್ತಿದ್ದರು. ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ದಿವ್ಯ ತೇಜಸ್ಸು, ಅಪಾರವಾದ ಜ್ಞಾನ ಮತ್ತು ಪಾಂಡಿತ್ಯಕ್ಕೆ ಎಲ್ಲರೂ ಮಾರು ಹೋಗಿದ್ದರು. ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರು ಚಿಕ್ಕೋಡಿಯ ನೀಡೋಸೋಸಿಮಠದಲ್ಲಿ ವಾಸ ಮಾಡುತ್ತಾ ಸದಾವಕಾಲವೂ ಲಿಂಗಾರ್ಚನೆ ಮಾಡುತ್ತಾ ವೇದಾಂತ ಗ್ರಂಥಗಳಾದ ಆತ್ಮಬೋಧ ಪ್ರಕಾಶ, ಶ್ರೀ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರ, ಜ್ಞಾನಸಿಂಧು, ಶ್ರೀ ಸರ್ಪಭೂಷಣ ಶಿವಯೋಗಿಗಳವರ ಗ್ರಂಥಗಳನ್ನು, ಶ್ರೀ ಬಸವಾದಿ ಪ್ರಮಥರ ವಚನ ವಾಗ್ಮಗಳನ್ನು ಓದುತ್ತಾ ಆತ್ಮಜ್ಞಾನದಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು. ಕಾಯಕವೇ ಕೈಲಾಸವೆಂದರಿತ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರು ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ವಿಷಯ ಬೋಧೆಯನ್ನು ಮಾಡುವುದರಲ್ಲಿ ಅತ್ಯಂತ ಪರಿಣಿತರಾಗಿದ್ದರು. ಲೌಕಿಕ ಪಾರಮಾರ್ಥಗಳ ಎರಡನ್ನೂ ಬೆರೆಸಿ ಪಾಠ ಬೋಧೆಯನ್ನು ಮಾಡುವಾಗ ಮಕ್ಕಳಿಗೆ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ವಿದ್ಯೆಯನ್ನು ಕಲಿಸಿದಂತೆ ಭಾಸವಾಗುತ್ತಿತ್ತು. ಇತರ ಗುರುವೃಂದ ಇವರ ಪಾಠ ಬೋಧೆಯ ಪಾಂಡಿತ್ಯ ಮತ್ತು ಶೈಲಿಗೆ ಮಾರು ಹೋಗಿ ಶ್ರೀಗಳ ಮಾರ್ಗದರ್ಶನವನ್ನು ಪಡೆದು ತಮ್ಮ ಬೋಧನೆಯಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು. ಇದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿಯೇ ಅತ್ಯಂತ ಉತ್ತಮವಾದ ಗುರುಕುಲವೆಂಬ ಖ್ಯಾತಿಗೆ ಈ ಶಾಲೆ ಭಾಜನವಾಯಿತು. ಇದೇ ಶಾಲೆಯಲ್ಲಿಯೇ ಇರುವ ಬಸವ ಸಂಪ್ರದಾಯಶೀಲರಾಗಿ ಲಿಂಗಾನುಷ್ಠಾನಿಗಳು ಶರಣರು ಆಗಿರತಕ್ಕಂತಹ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಸಾವಳಗಿ ಮಠ ಎಂಬ ಶಿಕ್ಷಕರೊಡನೆ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ ಮತ್ತು ಸಖ್ಯಭಾವದಿಂದ ಇರತೊಡಗಿದರು. ಶ್ರೀ ಚಿನ್ನಯ್ಯ ಸ್ವಾಮಿಗಳವರ ಸತ್ಸಂಗದ ಫಲವೇ ಮುಂದೆ ದತ್ತವಾಡ ಮತ್ತು ಕಾದರವಳ್ಳಿಯ ನಡುವೆ ಹರಿಯುವ ವೇದಾಂತ ಶಾಸ್ತ್ರಾಧ್ಯಯನ ಮತ್ತು ದತ್ತವಾಡ ಗುರು ಪರಂಪರೆಯ ಭಕ್ತಿ ಮತ್ತು ಮುಮುಕ್ಷಾರ್ಥಿಗಳ ಮುಮುಕ್ಷತ್ವಕ್ಕೆ ಸಾಕ್ಷಿ ನೀಡುವ ಗಂಗಾಧಾರೆಗೆ ಕಾದರವಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿ ಜ್ಞಾನ ಪಿಪಾಸುಗಳನ್ನಾಡಿ ಮಾಡಿ ಮನುಷ್ಯ ಕುಲದ ಜನನದ ಲಾಭವಾವುದು, ನಾನು ಯಾರು, ನಿಜದ ನೆಲೆ ಏನು, ಸಚ್ಚಿತ್ ಆನಂದ ಸ್ವರೂಪನಾದ ತನಗೆ ಜನನ ಮರಣಗಳ ಶೋಕ ಮೋಹಾದಿಗಳ ಬಂಧನ ಏಕೆ, ಅತ್ಯಂತ ದುಃಖ ನಿರ್ವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದು ತತ್ವಮಸ್ಯಾದಿ ಲಕ್ಷಣಗಳನ್ನು ತಿಳಿದು ಹರಗುರುವಿನ ಜನಸನ್ನಿಧಿಯಲ್ಲಿ ತನ್ನನ್ನು ತಾನು ಅರ್ಪಿಸಿ ರಾಗದ್ವೇಷಾದಿಗಳನ್ನು ತ್ಯಜಿಸಿ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪನು ತಾನು ಎಂಬ ಭಾವ ಆವಿರ್ಭವಿಸುವ ಪರಮಾನಂದ ಪ್ರಾಪ್ತಿಯ ನಿಜ ಸ್ವರೂಪದ ಅವಕಾಶವನ್ನು ಮತ್ತು
ಸಂಪ್ರದಾಯವನ್ನು ಈ ಭಾಗದ ಮುಮುಕ್ಷಾರ್ಥಿಗಳು ಪಡೆಯುವ ದಿವ್ಯ ಪರಂಪರೆಯನ್ನು ಧಾರೆ ಎರೆಯಲು ಶ್ರೀ ಅದೃಶ್ಯ ಶಿವಯೋಗಿಗಳು, ಮಾತೋಶ್ರೀ ಗಂಗಾಂಬಿಕೆಯವರು ದತ್ತವಾಡ ಮತ್ತು ಶ್ರೀ ಅಪ್ಪಯ್ಯ ಶಿವಯೋಗಿಗಳು ಸೀಮಿಮಠ ಮುಂತಾದ ಮಹಾತ್ಮರು ಪವಾಡ ಪುರುಷರು ಮತ್ತು ಪೂಜ್ಯ ಗುರುಗಳಾಗಿ ಈ ಭಾಗದ ಮುಮುಕ್ಷಾರ್ಥಿಗಳಿಗೆ ಆಶೀರ್ವದಿಸಿ ಮುಕ್ತರನ್ನಾಗಿ ಮಾಡಿ ಸಚ್ಚಿದಾನಂದ ಸ್ವರೂಪವೇ ತಾನೆಂದು ತಿಳಿಯಪಡಿಸಿದ ಮಹತ್ ಕಾರ್ಯಕ್ಕೆ ಸೇತುವೆಯಾಗಿ ಮುಕ್ತಿಯ ಮಹಾಮನೆ ದತ್ತವಾಡಕ್ಕೆ ಮಹಾದ್ವಾರವನ್ನಾಗಿ ಮಾಡಿದ ಕಾರ್ಯಕ್ಕೆ ಕಾರಣೀಭೂತರಾದವರೇ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಎಂಬುದನ್ನು ಇಲ್ಲಿ ಸ್ಮರಿಸಬೇಕಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದೆತ್ತ ಸಂಬಂಧವೇ ಎಂಬಂತೆ ಶ್ರೀ ಅದೃಶ್ಯ ಶಿವಯೋಗಿಗಳು ಚಿಕ್ಕೋಡಿ ಶಾಲೆಗೆ ಶಿಕ್ಷಕರಾಗಿ ಬರುವುದಕ್ಕೂ ಮತ್ತು ಶ್ರೀ ಸಾವಳಗಿ ಮಠದ ಚಿನ್ನಯ್ಯ ಸ್ವಾಮಿಗಳು ಅಲ್ಲಿ ಶಿಕ್ಷಕರಾಗಿರುವುದಕ್ಕೂ ಕಾಕತಾಳೀಯವೋ ಅಥವಾ ಕಾದರವಳ್ಳಿಯ ಭಾಗದ ಮುಮುಕ್ಷಾರ್ಥಿಗಳ ಪುಣ್ಯದ ಫಲವೋ. ಬಹುಶಃ ಶ್ರೀ ಅದೃಶ್ಯ ಶಿವಯೋಗಿಗಳು ಮತ್ತು ಶ್ರೀ ಚಿನ್ನಯ್ಯ ಸ್ವಾಮಿಗಳು ಸಾವಳಗಿ ಮಠ ಇವರ ಪರಿಚಯವಾಗದಿದ್ದರೆ ನಮಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರು ಮತ್ತು ದತ್ತವಾಡ ಕಾಶೀಪುರದ ಪರಿಚಯವೂ ಆಗದೆ ಪುನರಪಿ ಜನನಂ ಪುನರಪಿ ಮರಣಂ ಎಂದು ಮೋಕ್ಷ ಸಿದ್ಧಿ ಆಗದೆ ಈ ಜನ್ಮವನ್ನು ವ್ಯರ್ಥವೇಯಿಸುತ್ತಿದ್ದೇವೇನೋ. ಆದುದರಿಂದಲೇ ಕಾದರವಳ್ಳಿ ಸಂಪ್ರದಾಯದ ಸದ್ಭಕ್ತರು ದತ್ತವಾಡದ ಗುರುದರ್ಶನಕ್ಕೆ ಹೋಗುವಾಗ ಮಧ್ಯದಲ್ಲಿ ಚಿಕ್ಕೋಡಿಯ ಶ್ರೀ ಸಾವಳಗಿ ಮಠದ ಗದ್ದುಗೆಯ ದರ್ಶನ ಮತ್ತು ಆಶೀರ್ವಾದ ಪಡೆದು ಶ್ರೀ ಸದ್ಗುರು ಬಾಬಾರವರ ದರ್ಶನಕ್ಕೆ ಮತ್ತು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ಸದಾವಕಾಶವನ್ನು ಅನುಗ್ರಹಿಸಲು ಚಿಕ್ಕೋಡಿಯ ಶ್ರೀ ಕರ್ತೃ ಗದ್ದುಗೆಗೆ ನಮಿಸಿ ಪ್ರಾರ್ಥಿಸಿ ಮಂಗಲವ ಪಾಡಿ ಪ್ರಸಾದ ಸ್ವೀಕರಿಸಿ ಮುಂದೆ ಗುರುದರ್ಶನಕ್ಕೆ ಹೋಗುವ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬಂದಿರುವುದು ಗಮನಾರ್ಹ ಸಂಗತಿಯಾಗಿದೆ ಎಂಬುದನ್ನು ತಿಳಿಯಪಡಿಸುತ್ತೇನೆ. ಅವರ ಜೊತೆಗೆ ತಮ್ಮ ದಿನದ ಹೆಚ್ಚಿನ ಅವಧಿಯನ್ನು ಸಚ್ಚಿಂತನೆಯಲ್ಲೇ ಕಾಲ ಕಳೆಯುತ್ತಿದ್ದರು. ಹೀಗಿರುತ್ತಿರಲು ಶ್ರೀ ಚಿನ್ನಯ್ಯ ಸ್ವಾಮಿಗಳು ಒಂದು ದಿವಸ ಅತ್ಯಂತ ಪ್ರೀತಿಯ ಆಧಾರಗಳಿಂದ ಶ್ರೀಗಳವರೇ, ತಾವು ದಯವಿಟ್ಟು ನಮ್ಮ ಮಠಕ್ಕೆ ಬಂದು ಒಂದು ಸಲ ಆಗಮಿಸಬೇಕೆಂದು ಕೋರಿಕೊಂಡಾಗ ಶ್ರೀಗಳು ಅತ್ಯಂತ ಭಕ್ತಿಭಾವದಿಂದ ಆಗಲಿ ಎಂದು ಒಪ್ಪಿಕೊಂಡು ಹುದ್ದಾರ್ ಓಣಿಯಲ್ಲಿರುವ ಶ್ರೀ ಸಾವಳಗಿ ಮಠಕ್ಕೆ ಆಗಮಿಸಿದಾಗ ವಿಸ್ತಾರವಾದ ಶ್ರೀಮಠವು ಕೈಲಾಸವೇ ಧರೆಗಿಳಿದು ಬಂದಂತೆ ಗೋಚರವಾಯಿತು. ಮಠದ ಹೆಬ್ಬಾಗಿಲು ಶಿವನ ಒಡ್ಡೋಲಗದ ನೆನಪು ತರುವಂತಿತ್ತು. ಗರ್ಭಗುಡಿಯ ಪಕ್ಕದಲ್ಲಿಯೇ ಆಳವಾದ ಪಾವನಗಂಗೆಯ ಅಮೃತಧಾರೆಯಿಂದ ತುಂಬಿದ ದೊಡ್ಡ ಬಾವಿ, ಅದಕ್ಕೆ ಹೊಂದಿದಂತೆ ವಿವಿಧ ಫಲಪುಷ್ಪಗಳ ಹೂದೋಟ ಮತ್ತು ಬಿಲ್ವಪತ್ರಿಯ ಗಿಡಗಳಿಂದ ಶೋಭಾಯಮಾನವಾಗಿ ಬನವಾಸಿಯ ಸೌಂದರ್ಯವನ್ನು ಮೀರಿಸುವಂತಿತ್ತು. ಅದನ್ನು ಸವಿಯುತ್ತ ಶ್ರೀ ಗದ್ದುಗೆಯ ದರ್ಶನವನ್ನು ಪಡೆದು ಚಿನ್ನಯ್ಯ ಸ್ವಾಮಿಗಳಿಗೆ ವಂದಿಸಿದರು. ಆದರೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಅತ್ಯಂತ ಆನಂದದಿಂದ ಬಸವಾದಿ ಪ್ರಮಥರೇ ಆಗಮಿಸಿದರೆಂದು ಹರ್ಷೋದ್ಗಾರದಿಂದ ಶ್ರೀಗಳನ್ನು ಬರಮಾಡಿಕೊಂಡು ಮಠದ ಪ್ರಾಂಗಣದಲ್ಲಿರುವ ಮಂಚದ ಮೇಲೆ ಕುಳ್ಳಿರಿಸಿ ಆನಂದ ಪುಳಕಿತರಾಗಿ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಶ್ರೀಗಳ ತೇಜಸ್ಸು ಅಪಾರವಾದ ಆಧ್ಯಾತ್ಮಿಕ ಜ್ಞಾನ ಪಾಠ ಪ್ರವಚನದಲ್ಲಿ ತೋರುತ್ತಿರುವ ಆಸಕ್ತಿ, ಆಧ್ಯಾತ್ಮ ವಿವೇಚನೆಯಲ್ಲಿ ಶ್ರೀಗಳಿರುವ ಆಸಕ್ತಿ ಮೊದಲಾದವುಗಳಿಂದ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಶ್ರೀಗಳವರಿಗೆ ಮಾರು ಹೋಗಿದ್ದರು. ಶ್ರೀ ಚಿನ್ನಯ್ಯ ಸ್ವಾಮಿಗಳ ಶಿಷ್ಯಂದಿರು ಬಂದು, ಶ್ರೀಗಳೇ, ಸ್ನಾನ ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ, ದಯಮಾಡಿಸಿರೆಂದು ಭಿನ್ನವಿಸಿಕೊಂಡಾಗ ಶ್ರೀಗಳಿಬ್ಬರು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನುಟ್ಟು ಲಿಂಗ ಪೂಜೆಗೆ ಸನ್ನದ್ಧರಾದರು. ಲಿಂಗ ಪೂಜಾ ವಿಧಿವಿಧಾನ, ಪೂಜಾನುಭವ, ಆನಂದ ಮಾನವ ಜನ್ಮಕ್ಕೆ ಲಭಿಸುವುದು ಸಾವಿರಾರು ಮುಖಗಳಿಂದ ವೇದಾಗಮಗಳಲ್ಲಿ ಹುಡುಕಿದರೂ ಸಿಕ್ಕಲಾರದು. ಮುಕ್ತಿಗೆ ಸರಳ ಸುಲಭ ಶ್ರೇಷ್ಠ ಸಾಧನೆ ಇದಾಗಿದೆ. ಪ್ರಥಮದಲ್ಲಿ ಲಿಂಗದ ಪ್ರಕಾಶವನ್ನು ನೋಡಿ ಆನಂದಿಸುವುದು,
ನಂತರ ಹೃದಯದೊಂದಿಗೆ ಸಮಾವೇಶಗೊಳಿಸಿ ಸ್ಮರಿಸಬೇಕಾದ ಆಸೆ, ಆಮೇಲೆ ಆ ಶಿವಕಾಂತಿಯನ್ನು ಏಕಾಗ್ರ ಸಂಚಿತ್ತದಿಂದ ದೃಷ್ಟಿಸುವ ಆಸೆ, ತದನಂತರದ್ದನ್ನು ಕರಕಮಲದಲ್ಲಿ ವಿಸ್ತಾರವಾಗಿಸುವ ಹಿರಿಯಾಸೆ ಉಂಟಾಗುವುದು. ಇಂತಹ ಸೌಭಾಗ್ಯ ಈ ಮಾನವ ಜನ್ಮಕ್ಕೆ ಲಭಿಸಿದ್ದು ಯಾವ ಜನ್ಮದ ಪುಣ್ಯದ ಫಲವೋ, ಸಂತೋಷದ ಕನಿಯೋ. ಲಿಂಗಕ್ಕೆ ಉದಾಕಾಭಿಷೇಕ ಎರಿಸುವ ಸೊಗಸು, ನಿರ್ಮಲ ವಸ್ತ್ರ, ಗಂಧ, ಅಕ್ಷತೆ, ಸುಗಂಧಭರಿತ ಪುಷ್ಪಗಳಿಂದ ಲಿಂಗವನ್ನು ಶೃಂಗರಿಸುವ ಸೊಗಸು, ನಂತರ ಧೂಪ ದೀಪಗಳಿಂದ ಆರತಿ ಬೆಳಗುವ ಸೊಗಸು, ರಸಭರಿತ ಪಕ್ವಾನ್ನಗಳನ್ನು ಉಣಬಡಿಸುವ ಆಸೆ, ಕಂಪಾದ ತಾಂಬೂಲ ನಿವೇದಿಸುವ ಆತುರ, ಚಿನ್ನ ಚಿತ್ರಾಚಾಮರಗಳಿಂದ ಸೇವೆ ಸಲ್ಲಿಸಿ ಅನುರಾಗವೆಂಬ ಕನ್ನಡಿಯಲ್ಲಿ ಶೃಂಗಾರ ಕಾಂತಿ ನೋಡಿಕೊಳ್ಳುವ ಆಸೆ, ಭಯಭಕ್ತಿಯಿಂದ ಬೀಸಣಿಕೆಯ ಬೀಸಿ ತಲೆಬಾಗಿ ನಮಸ್ಕರಿಸಿ ಪ್ರೀತಿಸುವ ಆಸೆ. ಆ ಪ್ರೀತಿಯಿಂದ ಉದಯಿಸಿದ ರೋಮಾಂಚನದೊಂದಿಗೆ ಶಿವಯೋಗಿ ರಾಜನಲ್ಲಿ ಮಂಗಲ ಪದಗಳನ್ನು ಹಾಡಿ, ನೀಡು ನೀಡಮಗೆ ಮಂಗಲವನು ಎಂದು ಲಿಂಗದಲ್ಲಿ ಮನವು ಬೆರೆದವಂಗೆ ಹಿರಿದು ಕಿರಿದು ಇಲ್ಲ, ಅಂಗ ಗುಣವನಳಿದು ನಿಜವನರಿದ ಕಾರಣ ಅಂಬಕಳವು ಅಮೃತದನ್ನ ಕಂಬಳಿಗಳು ಕನಕದ ಸುಪ್ಪಟ ಅಂಬುದಿಗಳು ಕಾಲುವೆಗಳು ಸಮವದು ತಾಗೆ ನಂಬಿ ಲಿಂಗದಲ್ಲಿ ಮನವು ತುಂಬಿ ಹೊರಗೆ ಮರೆದನಾಗಿ ಕುಂಬಿನಿಯೋಳ್ ಹಿರಿದು ಕಿರಿದು ಎಂದು ತೋರುದು ಕನಕ ದುಪ್ಪರಿಗೆಯ ತಿಪ್ಪೆ ಕನಕ ಶೈಲ ಹುಲ್ಲು ಮರಡಿ ಮಿನುಗುತಿರುಪ ರತ್ನಕಲ್ಲು ಸಮವದ ಆತಗೆ ಘನಕ್ಕೆ ಘನವಾದ ಲಿಂಗ ಅವನ ನುಂಗಿಕೊಂಡಿತ್ತಾಗಿ ಇನಿತು ಹಿರಿದು ಕಿರಿದು ಎಂದು ತೋರದಾತಗೆ ಹಿರಿಯರಿವರು ಕಿರಿಯರಿವರು ಅರಸರಿವರು ಬಂಟರಿವರು ಅರಿಗಳಿಗವರಿವರು ಮಿತ್ರರಿವರು ಎಂದು ತೋರದು ಕರನ ಹರನವೆಲ್ಲ ಲಿಂಗ ಕಿರಣವಾಗಿ ಹೊರಗೆ ಮರೆದು ಇರುವ ಶರಣ ಇರಿದು ಕಿರಿದು ಎಂದು ತೋರದು. ಇದುವೇ ಸುಖ, ಇದುವೇ ದುಃಖ, ಇದುವೇ ಶೀತ, ಇದುವೇ ಉಷ್ಣ, ಇದುವೇ ಮಾನ ಅಪಮಾನವೆಂದು ತೋರದು. ಮುದದಿ ಷಡಾಕ್ಷರಲಿಂಗ ಒದವಿತಾನೆ ಆದನಾಗಿ ಎದುರಿನಲ್ಲಿ ಹಿರಿದು ಕಿರಿದು ಎಂದು ತೋರದು ಎಂದು ಮುಪ್ಪಿನ ಷಡಕ್ಷರಿಗಳವರ ಲಿಂಗದ ಮಹಿಮೆ ಮತ್ತು ಲಿಂಗದಲ್ಲಿ ಮನವು ಬೆರೆದು ಶರಣಸತಿಗೆ ಒದಗುವ ಸುಖದ ಸಾಮರಸ್ಯವನ್ನು ಹಾಡುತ್ತಾ ಮಂಗಳಮಯ ಶಿವಶಂಭುಲಿಂಗವೇ ತಾನಾಗಿ ರಂಜಿಸುವಂತಹ ಲಿಂಗಾಪೂಜಾ ಸಂಭ್ರಮ ಸಡಗರದ ಸುಖವನ್ನು ಇಬ್ಬರು ಶ್ರೀಗಳು ಅನುಭವಿಸಿ ಲಿಂಗಪೂಜೆಯನ್ನು ಅತ್ಯಾನಂದದಿಂದ ಪೂರೈಸಿ ಭಕ್ತಾದಿಗಳು ತಂದಿಟ್ಟ ಮಹಾಪ್ರಸಾದವನ್ನು ಶ್ರೀಗಳಿಬ್ಬರು ಅತ್ಯಂತ ಭಕ್ತಿಭಾವದಿಂದ ಲಿಂಗಕ್ಕೆ ನೈವೇದ್ಯ ಸಲ್ಲಿಸಿ ತಾವು ಸ್ವೀಕರಿಸಿ ಸಂತುಷ್ಟರಾಗಿ ಮಂಚದ ಮೇಲೆ ಆಸೀನರಾದರು. ಮುಂದೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಅದೃಶ್ಯ ಶ್ರೀಗಳವರೇ, ನಾವು ಬಸವಾದಿ ಪ್ರಮಥರಿಂದ ಬಂದ ವಚನಾಮೃತ ಮತ್ತು ಲಿಂಗಾಂಗ ಸಾಮರಸ್ಯದ ಕುರಿತಾದ ಅನುಭವವನ್ನು ಮಾತ್ರ ಸವಿದಿರುತ್ತೇವೆ. ಆದರೆ ತಾವು ಮಾತ್ರ ಲಿಂಗಾಂಗ ಸಾಮರಸ್ಯದ ಜೊತೆಗೆ ವೇದಾಂತ ಹಾಗೂ ಸಿದ್ಧಾಂತಗಳ ಪರಿಜ್ಞಾನವನ್ನು ಸಹಜವಾಗಿ ಪಡೆದಿರುತ್ತೀರಿ. ಅದರ ಮರ್ಮವನ್ನು ತಾವು ನಮಗೆ ತಿಳಿಸಬೇಕಾಗಿ ಭಿನ್ನವಿಸುತ್ತೇವೆ ಎಂದು ಅರಿಕೆ ಮಾಡಿಕೊಂಡರು. ಅದಕ್ಕೆ ಶ್ರೀ ಅದೃಶ್ಯ ಸ್ವಾಮಿಗಳು, ಇದೇನು ಮಹಾಸ್ವಾಮಿಗಳೇ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ವಿನಮ್ರತೆಯಿಂದ ಹೇಳಿ ಹೃದಯ ಶ್ರೀಮಂತಿಕೆಯನ್ನು ಮೆರೆದು, ಮಹಾಸ್ವಾಮಿಗಳೇ, ತಾವು ಮಹಾಜ್ಞಾನಿಗಳು ಮತ್ತು ಮಹಾಶರಣರು ಆಗಿರುವಾಗ ತಮ್ಮಿಂದಲೇ ನನ್ನ ಅನೇಕ ಶಂಕೆಗಳನ್ನು ನಿವಾರಿಸಿಕೊಳ್ಳಬೇಕೆಂದು ನಾನು ಕುತೂಹಲದಿಂದ ತಮ್ಮ ಕಡೆಗೆ ಬಂದಿರುತ್ತೇನೆ. ಆದರೂ ಸಹಿತ ವೇದಾಂತ ಸಿದ್ಧಾಂತಗಳಲ್ಲಿ ಬರುವಂತೆ ನನಗೆ ತಿಳಿದ ಮಟ್ಟಿಗೆ ಈ ವಿಷಯದಲ್ಲಿ ನನ್ನ ಪ್ರತಿಪಾದನೆ ಏನೆಂದರೆ,
ಸಾರಾಸಾರ ವಿಚಾರಿಸಿ ಪೃಥ್ವಿ ಮೊದಲಾದ ಪಂಚಭೂತ ಮಹಾಭೂತಗಳನ್ನು ಅವುಗಳ ಅಂಶದಿಂದುತ್ಪನ್ನವಾದ 25 ತತ್ವಗಳನ್ನು ತಿಳಿದುಕೊಂಡು ನಂತರ ಅನಿತ್ಯವಾದ ಉಪಕರಣಾಧಾರಗಳನ್ನು ತಿರಸ್ಕರಿಸಿ ಕರ್ತೃವುಳ್ಳ ನಿರ್ವಿಕಾರ ನಿರಂಜನ ನಿತ್ಯಜ್ಞಾನ ಸ್ವರೂಪವಾದ ಆತ್ಮ ಪರಮಾತ್ಮನೇ ನಾನು ಎಂದು ಖಚಿತಪಡಿಸಿಕೊಳ್ಳುವುದೇ ಸುಜ್ಞಾನ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ ಎಂಬಂತೆ ನಾನು ಯಾರು ಎಂಬುದನ್ನು ಮೊದಲು ಅರಿತುಕೊಳ್ಳುವುದು ಸ್ವಾನುಭವಿಗಳಿಗೆ ಮಾತ್ರ ಗೊತ್ತಿರುವುದಲ್ಲದೆ ಲೌಕಿಕದ ಚಿಂತೆಯಲ್ಲಿ ಮುಳುಗಿ ಸಂಸಾರವೆಂಬ ಜಂಜಡದಲ್ಲಿ ತನ್ನಲ್ಲಿ ತಾನು ಮೈಮರೆತು ಅಜ್ಞಾನಿಯಾಗಿ ಈ ಭವಬಂಧನ ಪಾಶದಲ್ಲಿ ಮುಳುಗಿ 84 ಲಕ್ಷ ಜೀವರಾಶಿಗಳಲ್ಲಿ ಉತ್ಕೃಷ್ಟವಾದ ಮಾನವಾದಿ ಜನ್ಮ ತಾಳಿದ್ದರೂ ಆತ್ಮಜ್ಞಾನವಿಲ್ಲದೆ ತನ್ನ ಸ್ವರೂಪದ ಅರಿವು ತನಗಿಲ್ಲದೆ ತನ್ನನ್ನು ತಾನೇ ಮರೆತು ಅಜ್ಞಾನಿಗಳಾಗಿ ಪ್ರಾಪಂಚಿಕ ಮೋಹಜಾಲದಲ್ಲಿ ಸಿಲುಕಿ ತನ್ನ ಇರುವಿಕೆಯನ್ನು ತಾನು ಮರೆತು ಸತಿಸುತರು ಮತ್ತು ದನಕನಕಾದಿಗಳೇ ಶಾಶ್ವತವೆಂದು ಅನೇಕ ಹೀನ ಕರ್ಮಾದಿಗಳನ್ನು ಮಾಡಿ ಸಂಸಾರವೆಂಬ ಸಾಗರದಲ್ಲಿ ಆತ್ಮಜ್ಞಾನವನ್ನು ಮರೆತು ಅಜ್ಞಾನಿಗಳಾಗಿ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಈ ಭವಬಂಧನದ ಚಕ್ರದಲ್ಲಿ ಸಿಲುಕಿ ಬಾಧೆ ಪಡುತ್ತಿರುವರು. ಜಾಗೃತಾವಸ್ಥೆಯಲ್ಲಿ, ಕನಸಿನಲ್ಲಿ, ನಿದ್ರಾವಸ್ಥೆಯಲ್ಲಿ ಬೇರೆ ಬೇರೆ ವಿಧದಿಂದ ಕಷ್ಟ ನಷ್ಟ ಹೊಂದುವ ಪ್ರಾಪಂಚಿಕ ವ್ಯಾಮೋಹಭರಿತ ಜೀವಾತ್ಮನಿಗೆ ಭವಬಂಧನದ ಪಾಶವನ್ನು ನಿವಾರಿಸಿ ಯಾವ ಭವಬಾಧೆ ಕಷ್ಟಗಳೂ ಇಲ್ಲದಂತೆ ಪರಮಾನಂದಾಮೃತ ಸಮುದ್ರದಲ್ಲಿ ಲೋಲಾಡುತ್ತಾ ಪರಮಾತ್ಮನೇ ತಾನೇ ಪರಮಾತ್ಮ ಎಂಬುವುದನ್ನು ಅರಿತಿರುವುದೇ ಬ್ರಹ್ಮಜ್ಞಾನ. ಜಾಗ್ರ, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಲ್ಲಿ ತೋರುವ ಸರ್ವವೂ ತಾನಲ್ಲವೆಂದು ಮತ್ತು ತನ್ನದಲ್ಲವೆಂದು ತಿಳಿದು ಪ್ರಾಪಂಚಿಕವಾದುದನ್ನು ಆಧರಿಸಿ ನೋಡುವ, ಪಡೆಯುವ, ಸ್ವಾನಂದ ಸ್ವರೂಪನಾಗಿರುವ, ಹಿಂದಿನದು ಏನೂ ಇಲ್ಲ, ಮುಂದೆ ಯಾವುದೂ ತನಗೆ ಸಂಬಂಧವಿಲ್ಲ ಎಂಬ ಆತ್ಮಬಲ ಹೊಂದಿ ದೇಹಾದಿ ನಶ್ವರ ವಸ್ತುಗಳ ಚಿಂತನೆ ತೊರೆದು ಎಂದೆಂದೂ ನಿತ್ಯ ಸ್ವರೂಪಿಯಾಗಿರಬೇಕು. ಜನನ ಮರಣ ಎಂಬ ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿರುವೆನೆಂಬುದೇ ಸುಳ್ಳು. ನಿನ್ನನ್ನು ನೀನು ವಿಚಾರಿಸಿ ನೋಡಲಾಗಿ ನಿನ್ನ ತಪ್ಪಿನ ಅರಿವು ನಿನಗಾಗುವುದು. ಶ್ರೀಮನ್ ನಿಜಗುಣರು ಹೇಳಿದಂತೆ ಭವಮಾಲೆಗೊಳಗಾದೆನೆಂಬುವುದೇ ಪುಷಿ ನಿನ್ನ ವಿವರಿಸಿ ನೋಡಲೆ ಜೀವನೇ. ದೇಹ ಇಂದ್ರಿಯಗಳ ವ್ಯಾಪಾರವನ್ನು ತಿರಸ್ಕರಿಸಿ ಭೂಮಿ ಆಕಾಶಾದಿ ಪಂಚಮಹಾಭೂತಾದಿಗಳಿಂದಾದ 25 ತತ್ವ ಸಂಬಂಧವನ್ನು ತೊರೆದು ನೀತಿ ಭೀತಿಯನ್ನು ಮೀರಿ ನಿಂತು ಪರಿಪೂರ್ಣನು ಸಚ್ಚಿದಾನಂದ ಸ್ವರೂಪನೇ ಆಗಿರುವನೆಂದು ತಿಳಿಯಬೇಕು. ತತ್ವಮಸಿ ಸಿದ್ಧಾಂತದಂತೆ ಪರಮಾತ್ಮನೇ ನೀನಾಗಿ ದೋಷದ್ವಯನರಹಿತನು, ನಿತ್ಯಮುಕ್ತನು, ನಿತ್ಯಾನಂದಮಯನು, ಜನನ ಮರಣ ಬಾಧೆಯಿಂದ ಮುಕ್ತನು, ಮಾಯಾಮೋಹ ವಿದೂರನೂ ಆಗಿರುವ ಪರಮಾತ್ಮನೇ ನೀನಾಗಿರಲು ಭವಬಂಧನಕ್ಕೊಳಗಾದನೆಂದು ನಂಬುವರು. ಪುಷಿ ನೋಡ, ಅಯಂ ಆತ್ಮ ಬ್ರಹ್ಮ ತತ್ವಮಸಿ ಪರಮಾನಂದಂ ಆನಂದಂ ಬ್ರಹ್ಮ ಓಂ ತತ್ಸತ್ ಎಂದು ವೇದಾಗಮಗಳು ಸಾರಿ ಸಾರಿ ಹೇಳುತ್ತಿವೆ. ಜನನ ಮರಣ ರೂಪವಾದ ಈ ಭವಬಂಧನದ ಪರಿಯನ್ನು ಕಳಿಸಿಕೊಂಡು ಆತ್ಮಜ್ಞಾನಿಯಾದಾಗ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುವುದು. ಮುಂದುವರಿದು ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಹುದು ನರರಿಗೆ ಮುಕ್ಕುತಿ ಎಂದು ಹೇಳುತ್ತಾ ಶ್ರೀ ಸದ್ಗುರುವಿನ ವರ್ಣನೆಯನ್ನು ಈ ಪರಿಯಾಗಿ ವಿವರಿಸತೊಡಗಿದರು. ಶ್ರೀ ಗುರುವಿನ ಜ್ಞಾನೋಪದೇಶವನ್ನು ಕೇಳಿ ಅದರಂತೆ ಅನುಸರಿಸಿ ಆಚರಿಸಿ ನಡೆದಾಗಲೇ ಮಾತ್ರ ಮಾನವರಿಗೆ ಮುಕ್ತಿಪ್ರದವಾಗುವುದು. ಗು ಎಂದರೆ ಅಜ್ಞಾನ, ರು ಎಂದರೆ ನಾಶ. ಅಜ್ಞಾನವನ್ನು ನಾಶ ಮಾಡಿ ಸುಜ್ಞಾನಿಯನ್ನಾಗಿ ಮಾಡುವವನೇ ಗುರು. ಸುಜ್ಞಾನದಿಂದಲೇ ಪರಮಾನಂದ ಪ್ರಾಪ್ತಿಯಾಗುವುದು. ಇದು ಕೇವಲ ಸದ್ಗುರುವಿನ ಕೃಪೆಯಿಂದ ಮಾತ್ರ ಸಾಧ್ಯ. ಯಾಗ, ದಾನ, ಜಪ, ತಪ, ನೀತಿ, ನಿಯಮ
ಯೋಗ ಪೂಜಾದಿಗಳಿಂದ ದೊರೆಯುವ ಫಲಪ್ರಾಪ್ತಿಗಿಂತಲೂ ಸುಜ್ಞಾನವನ್ನು ನೀಡುವ ಶ್ರೀ ಗುರುವಿನ ಕೃಪೆಯಿಂದ ಮಾತ್ರ ಬ್ರಹ್ಮನನ್ನು ಅರಿಯಲು ಸಾಧ್ಯ. ಭಾವುಕರಿಗೆ ಅನುಗುಣವಾಗಿ ತೋರುವ ಗುರುಗಳು ಆರು ತೆರನಾಗಿಹರು. ಒಂದು, ವಶೀಕರಣ ಸಂಮೋಹಿನಿ ವಿದ್ಯೆಗಳಿಂದ ತಾತ್ಕಾಲಿಕ ಸುಖವನ್ನು ನೀಡಿ ನಂತರ ಶೋಕವನ್ನು ನೀಡುವ ಗುರು, ನಿಷೇಧ ಗುರು. 2, ಈ ಸಂಸಾರಕ್ಕೆ ಬೇಕಿರುವ ಸಕಲ ಸುಖ ಸಂಪದವನ್ನು ಮತ್ತು ಪರಲೋಕದ ಸುಖ ಮಾರ್ಗವನ್ನು ತಿಳಿಸುವಾತನು, ಕಾಮ್ಯಗುರು. 3, ಇಂದ್ರಿಯಗಳ ವಿಚಾರಗಳು ಹೇಯವಾದುವೆಂದು ಮೇಯಾದಿ ಸಾಧನಗಳನ್ನು ಸರಿಯಾದ ಮಾರ್ಗದಲ್ಲಿ ಬೋಧಿಸುವ ಗುರು, ಸೂಚಕ ಗುರು. 4, ವೇದೋಕ್ತ ಮಾರ್ಗದಲ್ಲಿ ತತ್ವ ಧರ್ಮಶೀಲ ಚಾರಿತ್ರ್ಯಾದಿ ವಿಷಯಗಳನ್ನು ಬೋಧಿಸುವವನೇ ವಾಚಕ ಗುರು. 5, ಜೀವಾತ್ಮ ಪರಮಾತ್ಮ ತುರಿಯಾತೀತ ಯಥಾರ್ಥವಾದ ಜ್ಞಾನುಭವವನ್ನು ನೀಡುವವನೇ ಕಾರಕ ಗುರು ಎನಿಸುತ್ತಾನೆ. 6, ಪಾವನಾತ್ಮಕ ಪರಿಶುದ್ಧ ಚೈತನ್ಯ ಸ್ವರೂಪಿಯಾದ ಪರಮಾತ್ಮನಲ್ಲಿ ಲೀನವಾಗುವ ಸುಜ್ಞಾನವನ್ನು ಬೋಧಿಸಿ ಮೋಕ್ಷ ಪ್ರಾಪ್ತಿಯಾಗುವಂತೆ ಬೋಧಿಸುವವನೇ ವಿಹಿತ ಗುರು ಎಂದು 6 ತೆರನಾದ ಗುರುಗಳಿದ್ದು, ಅದರಲ್ಲಿ ವಿಹಿತ ಗುರುವೇ ಮೋಕ್ಷ ಗುರುವು. ಭವಬಂಧನದಲ್ಲಿ ಸಿಲುಕಿ ಪರಿತಪಿಸುವ ಅಜ್ಞಾನಿಗಳಿಗೆ ಈ ಗುರುವು ಸುಜ್ಞಾನವನ್ನು ಬೋಧನೆ ಮಾಡಿ ದಿನನಿತ್ಯದ ಕರ್ಮಕಾಯಕ ಧರ್ಮ ಚಿಂತನೆಯಿಂದ ಯೋಗ ಸಾಧನ ಮಾಡಿ ಪರಮಾತ್ಮನಲ್ಲಿ ಐಕ್ಯ ಹೊಂದುವ ಸದ್ಭಾವ ಸತ್ಪ್ರೇರಣೆ ಉಂಟಾಗುವ ಸುಜ್ಞಾನವನ್ನು ನೀಡಿ ತನ್ನನ್ನು ತಾನೇ ಮರೆತು ಪರಮಾತ್ಮನೇ ತಾನಾಗಿ ಲಿಂಗವಾಗುವ ಮೋಕ್ಷಾಪೇಕ್ಷೆಯ ಸುಜ್ಞಾನವನ್ನು ನೀಡುವವನು. ಮೋಕ್ಷ ಪ್ರಾಪ್ತಿಯ ಆಸೆಯನ್ನು ಮೂಡಿಸಿ ಬಾಹ್ಯರೂಪ ಪ್ರಪಂಚವನ್ನು ಕಂಡು ಭ್ರಮಿತನಾಗಿರುವುದನ್ನು ನಿವಾರಿಸಿಕೊಂಡು ಶ್ರವಣ ಮನನ ನಿಧಿಧ್ಯಾಸಾದಿಗಳ ಸೋಪಾನಗಳನ್ನು ಬಳಸಿ ಆ ಪರಬ್ರಹ್ಮ ಸ್ವರೂಪವೇ ನೀನಿರುತ್ತಿ ಪಾಪಕೃತ್ಯಗಳಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಪರಮಾತ್ಮನ ಪಾದಗಳನ್ನು ಹಿಡಿದು ಸತ್ಸಂಗದೊಡನೆ ಸಾತ್ವಿಕರೊಡನೆ ಸ್ನೇಹ ಮಾಡಿಕೊಂಡು ಸಕಲ ಪ್ರಾಣಿಗಳ ಮೇಲೆ ದಯಾದಾಕ್ಷಿಣ್ಯದಿಂದ ಸಚ್ಚಾರಿತ್ರ್ಯವಂತನಾಗಿ ಮತ್ತು ನೀತಿವಂತನಾಗಿ ಬಾಳಿ ಶ್ರೀ ಗುರುವಿನ ಉಪದೇಶವನ್ನು ಶ್ರವಣ ಮನನ ನಿಧಿಧ್ಯಾಸಾದಿಗಳಿಂದ ತನ್ನಲ್ಲಿ ತಾನೇ ಲೀನವಾಗಿ ಆತ್ಮಚಿಂತನದಿಂದ ಕೂಡಿದ ಸುಜ್ಞಾನವೇ ಮೋಕ್ಷಕ್ಕೆ ಸೋಪಾನ ಎಂದು ಹೇಳಿ ಶ್ರೇಷ್ಠವಾದ ವೇದಗಳು ಕೂಡ ನಾಣ್ಯಪಂಥ್ಯ ವಿದ್ಯತೆಯನಾಯ ಎಂದು ಹೇಳಿದ್ದು ತತ್ವಜ್ಞಾನದ ಸುಜ್ಞಾನವನ್ನು ಸಂಪಾದಿಸಿಕೊಂಡು ಪರಮಾತ್ಮನಲ್ಲಿ ನಿಶ್ಚಲವಾಗಿ ನಿಲ್ಲುವ ಮನಸ್ಸಿನ ಸಾಮರ್ಥ್ಯವನ್ನು ಸಂಪಾದಿಸುವುದನ್ನು ಈ ಸದ್ಗುರು ಬೋಧಿಸುತ್ತಾನೆ. ಕಾಮಕ್ರೋಧಾದಿ ಅರಿಷಡ್ ವರ್ಗಗಳನ್ನು ಗೆದ್ದು ಲೋಕದ ಹುಟ್ಟು ಸಾವಿನ ಜಜ್ಜಾಟದಲ್ಲಿ ಸಿಲುಕದೆ ಶ್ರೀ ಗುರುವಿನ ಉಪದೇಶವನ್ನು ಕೇಳಿ ನಡೆದಾಗಲೇ ಮುಕ್ತಿಪದ ಲಭಿಸುವುದು. ನಾನು ಬೇರೆ ಪರಮಾತ್ಮ ಬೇರೆ ಎಂಬ ಅದ್ವೈತ ತತ್ವ ಮಾರ್ಗವನ್ನು ಬಹಿರಂಗದಲ್ಲಿ ಅನುಸರಿಸದೆ ಏಕೋ ಭಾವನೆಯಿಂದ ಮುನ್ನಡೆಯುವುದು. ವೇದಶಾಸ್ತ್ರ ಪುರಾಣಾದಿಗಳನ್ನು ಭಕ್ತಿಯಿಂದ ಶ್ರವಣ ಮಾಡುತ್ತಾ ಅವು ಸಾರುವ ಪುಣ್ಯ ತತ್ವಗಳಿಂದ ದೂರವಿರದೆ ನಾನು ಯಾರು, ನನ್ನ ಕರ್ತವ್ಯವೇನು, ಸಾಧಿಸಬೇಕಾದುದು ಏನು ಎಂಬ ಚಿಂತನೆಯಲ್ಲಿದ್ದು ವಿಷಮ ಸಂಸಾರವನ್ನು ಒಂದು ಕನಸೆಂದು ಮಾತ್ರ ಭಾವಿಸಲು ಶ್ರೀ ಗುರು ಸೇವೆ ಹಾಗೂ ಗುರು ಕೃಪೆಯಾಗದ ಹೊರತು ಆತ್ಮಜ್ಞಾನ ಮಾಡಲು ಸಾಧ್ಯವಿಲ್ಲ. ಅಖಂಡವಾದ ಭಕ್ತಿಯಿಂದ ಗುರುವಿನ ಸೇವೆ, ಆಪ್ತ ಅಂಗಸ್ಥಾನ ಹಾಗೂ ಸದ್ಭಾವ ಎಂಬ ಚತುರ್ವಿಧಗಳಿಂದ ನಿಷ್ಕಾಮ ಕರ್ಮ ಸೇವೆ ಮಾಡಿದಾಗ ಗುರುಕೃಪೆಯಾಗಿ ಆತ್ಮಜ್ಞಾನವು ಲಭಿಸುತ್ತದೆ. ಈ ಆತ್ಮಜ್ಞಾನವಾಗಲು ಅನೇಕ ಜನ್ಮಗಳ ನಿಷ್ಕಾಮ ಕರ್ಮವೇ ಅಗತ್ಯ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪರಮಾನುಭವದ ಬೋಧೆ ಎಂಬ ಗ್ರಂಥದಲ್ಲಿರುವ 1ನೇ ಅಧ್ಯಾಯ 2ನೇ ಸೂತ್ರ ಪದದ 12ನೇ ಪದ್ಯದಲ್ಲಿ ಹೇಳಿರುವ ಪ್ರಕಾರ ಇದನ್ನೊಮ್ಮೆ ಕೇಳಿ ತಿಳಿದೊಡವನಿ ಲೋಕದುದಯಾದಿ ಬಳಿಕಿಂದು ಪರ್ಯಂತ ಒದವಿ ತಾನೇ ಸಗಿದ ಖಿಳ
ಪುಣ್ಯತತಿ ಫಲಿಸಿದುದಿಂತು ಪೇರಿತಿಲ್ಲವಳಿವೇನಿಲ್ಪೇಳ್ವೆ ಎಂಬಂತೆ ಭೂಲೋಕದ ಉದಯದಿಂದ ಹಿಡಿದು ಇಂದಿನ ಪರ್ಯಂತ ತಾನು ಮಾಡಿದ ಅಖಿಳ ಪುಣ್ಯಫಲ ಮತ್ತು ನಿಷ್ಕಾಮ ಕರ್ಮವು ಒಟ್ಟುಗೂಡಿ ಬಂದಿರುವುದೇ ಬ್ರಹ್ಮಜ್ಞಾನ ತಿಳುವಳಿಕೆಗೆ ಕಾರಣೀಭೂತವಾಗಿರುತ್ತದೆ. ಈ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗುತ್ತದೆ. ಮೋಕ್ಷದಿಂದ ಮಾನವ ಜನ್ಮವೂ ಕೂಡ ಸಾರ್ಥಕವಾಗುತ್ತದೆ. ಆದರೆ ಚಿನ್ನಯ್ಯ ಸ್ವಾಮಿಗಳವರೇ, ನಾವು ಇಲ್ಲಿಯವರೆಗೆ ಇಂತಹ ಸದ್ಗುರುವಿನ ದರ್ಶನವಾಗದೆ ಅನಾಥ ಪ್ರಜ್ಞೆಯಿಂದ ಬಳಲುತ್ತಿದ್ದೇನೆ. ಅಂತಹ ಸದ್ಗುರುವಿನ ಶೋಧನೆಯಲ್ಲಿ ಹಂಬಲಿಸುತ್ತಿದ್ದೇನೆ. ತಾಯಿಯನ್ನು ಕಳೆದುಕೊಂಡ ಕರುವಿನಂತೆ ನನ್ನ ಸ್ಥಿತಿಯಾಗಿದ್ದು, ಆ ಪರಮಾತ್ಮರ ದರ್ಶನ ನನಗೆ ಎಂದು ದೊರಕುವುದು ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿರುವೆನು ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳಲು ಶ್ರೀ ಚಿನ್ನಯ್ಯ ಸ್ವಾಮಿಗಳು ಅವರಿಗೆ, ಶ್ರೀಗಳವರೇ, ತಾಯಿ ತನ್ನ ಮಗುವನ್ನು ಬಿಟ್ಟು ಎಷ್ಟು ದಿನ ಇರಬಲ್ಲಳು? ಇದು ಸೃಷ್ಟಿಯ ನಿಯಮವಲ್ಲವೇ? ನಮ್ಮ ಸದಿಚ್ಛೆಯು ಶೀಘ್ರದಲ್ಲಿ ಪರಿಪೂರ್ಣಗೊಳ್ಳಲಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ತಮ್ಮಂತಹ ಸದ್ಭಾವಿಗಳು ಮತ್ತು ಶರಣರು ಆಗಿರತಕ್ಕಂತಹ ಶಿವಯೋಗಿಗಳಿಗೆ ಹಾಗೂ ಅನವರತ ಶ್ರೀ ಗುರುಗಳ ದರ್ಶನಾಭಿಲಾಷೆಗಳಾಗಿ ಗುರುಗಳ ಆಶೀರ್ವಾದದಿಂದ ಜಗದೋದ್ಧಾರಗೈವ ಮಹತ್ ಕಾರ್ಯ ತಮ್ಮಿಂದ ಈ ಹಿಂದೆ ಬಸವ, ಅಲ್ಲಮಾದಿ ಮೊದಲಾದ ಮಹಾಶಿವರ ಶರಣರು, ಅನೇಕ ವೀರಶೈವ ಮಠಾಧೀಶರು, ಭಗವಾನ್ ಬುದ್ಧ, ಭಗವಾನ್ ಮಹಾವೀರ, ಮಹಮ್ಮದ್ ಪೈಗಂಬರ್, ಯೇಸು ಕ್ರಿಸ್ತನಂತಹ ಮಹಾಮಹಿಮರಿಗೆ ಶ್ರೀ ಸದ್ಗುರುವಿನಿಂದ ಜ್ಞಾನೋದಯವಾದಂತೆ ತಮಗೂ ಆಗುವುದರಲ್ಲಿ ಸಂದೇಹವಿಲ್ಲವೆಂದು ಹೇಳುತ್ತಾ, ಆ ಸದ್ಗುರುವು ತಮ್ಮಿಂದ ಬಹು ದೂರವಿಲ್ಲ, ಇಲ್ಲಿಯೇ ಸಮೀಪದಲ್ಲಿ ದತ್ತವಾಡವೆಂಬ ಮಹಾಪುಣ್ಯವು ಗ್ರಾಮವಿದ್ದು ಅದು ಕೈಲಾಸ ದರೆಗಿಳಿದಂತೆ ಇರುತ್ತದೆ. ಅಲ್ಲಿ ನಮ್ಮ ಸದ್ಗುರುಗಳಾದ ಅಖಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರೆಂಬ ಖ್ಯಾತಿಯಿಂದ ಪ್ರಖ್ಯಾತರಾಗಿರುವ ಶ್ರೀ ದತ್ತವಾಡದ ಸದ್ಗುರು ಬಾಬಾ ಮಹಾರಾಜರವರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬಹುರೂಪವಾಗಿ ಭಗವದ್ಗೀತೆಯ ಸಾರವನ್ನು ತಿಳಿಸಿದಂತೆ, ಜ್ಞಾನ ಸಿಂಧುವಿನಲ್ಲಿ ಪರಶಿವನು ಷಣ್ಮುಖನಿಗೆ ಸುಜ್ಞಾನವನ್ನು ಬೋಧಿಸಿದಂತೆ, ಯಜ್ಞವಲ್ಕರು ಮೈತ್ರಿಯಿಗೆ ಪಾರಮಾರ್ಥಿಕವನ್ನು ಬೋಧಿಸಿದಂತೆ, ಶ್ರೀ ಸನತ್ಕುಮಾರನು ನಾರದ ಮಹರ್ಷಿಗಳಿಗೆ ಗುರು ಉಪದೇಶವ ಮಾಡಿದಂತೆ ತಮಗೆ ಸುಜ್ಞಾನದ ಅಮೃತಧಾರೆಯನ್ನು ಎರೆದು ಜಗತ್ ಕಲ್ಯಾಣಕ್ಕೆ ತಮ್ಮನ್ನು ಬಿಡುವ ಆಸೆಯಿಂದ ತಮ್ಮ ಬರುವಿಗೆಗಾಗಿ ತೊರೆಬಿಟ್ಟ ಹಸು ತನ್ನ ಕಂದನಿಗಾಗಿ ಹಂಬಲಿಸುವಂತೆ ಶ್ರೀ ಸದ್ಗುರುಗಳು ಕಾಯುತ್ತಾ ಇದ್ದಾರೆ. ಅದು ಹೇಗೆಂದರೆ, ಸೂರ್ಯನೋದಯ ತಾವರೆಗೆ ಜೀವಾಳ, ಚಂದ್ರಮನ ಉದಯ ನೈದಿಲಿಗೆ ಜೀವಾಳ, ಕೂಪರ ಟಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವನಿಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಇಂದಿನ ಸನ್ನಿವೇಶ ಇರುವುದಾಗಿಯೂ ತಿಳಿಸಿದರು. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ದತ್ತವಾಡ ಗ್ರಾಮದ ಸತ್ಪರಂಪರೆಯ ಹಿರಿಯ ಮನೆತನವರಾದ ಪಾಟೀಲರೆಂಬ ಆಗರ್ಭ ಶ್ರೀಮಂತ ಮತ್ತು ಊರೊಡೆಯರ ಹಿರಿಯ ಮನೆತನವಾದ ಪಾಟೀಲರೆಂಬ ಆಗರ್ಭ ಶ್ರೀಮಂತ ಮತ್ತು ಊರೊಡೆಯರ ಮನೆತನದಲ್ಲಿ ನಾಡಿನ ಪುಣ್ಯದ ಫಲವೋ ಎಂಬಂತೆ ಜನಿಸಿ ಚಿಕ್ಕವರಿರುವಾಗಲೇ ಶ್ರೀ ಚನ್ನಬಸವೇಶ್ವರರಂತೆ ಮಹಾಜ್ಞಾನಿಗಳು ಆದ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ತಾನೆಂಬ ನಿಜಾನಂದದಲ್ಲಿ ಮೈಮರೆದು ಸತ್ಸಂಗದಿಂದ ಸಾಧು ಸಂತರ ಬಳಗನ್ನು ಕೂಡಿಕೊಂಡು ಉತ್ತರ ಕಾಶಿ, ಹರಿದ್ವಾರ, ಕೇದಾರ, ಬದ್ರಿ ಇತ್ಯಾದಿ ಪುಣ್ಯಕ್ಷೇತ್ರಗಳನ್ನು ಸಂಚರಿಸುತ್ತಾ ಹಿಮಾಲಯದಲ್ಲಿ ಹಾಗೂ ಗಿರಿನಾರ ಪರ್ವತದಲ್ಲಿ ತಪಸ್ಸನ್ನು ಗೈಯುತ್ತಿರುವ ಮಹಾ ತಪಸ್ವಿಗಳಿಗೆ ಸುಜ್ಞಾನದ ಸವಿಯುಣಿಸಿ ಮಹಾಬ್ರಹ್ಮಜ್ಞಾನಿ ಸದ್ಗುರು ಎನಿಸಿ ಸಾಧು ಸತ್ಪುರುಷರ ಸತ್ಸಂಗದಲ್ಲಿ ದಿನಗಳನ್ನು ಕಳೆಯುತ್ತಾ ಇರಲು ಒಂದು ಸಲ ನೇಪಾಳದ ದೊರೆಯ ಅನೇಕ ಸಾಧು ಸಂತರಿಗೆ ಅನ್ನದಾನ ಮತ್ತು ಧನ ಕನಕಾದಿಗಳನ್ನು ದಾನ ಮಾಡಿ ನಿತ್ಯ ಕೃತಾರ್ಥನಾಗ ಬಯಸಿ
ಸಾಧು ಸಂತರುಗಳನ್ನು ಆಹ್ವಾನಿಸಿದಾಗ ಅಲ್ಲಿ ಸಾವಿರಾರು ಸಾಧು ಸಂತರು ನೆರೆದಾಗ ದೊರೆಯು ಆನಂದ ಪುಳಿಕಿತನಾಗಿ ಸಾಧು ಸಂತರಿಗೆ ಅಭಿವಂದಿಸಿ ತನ್ನ ಮನದ ಆಸೆಯನ್ನು ಪೂರೈಸಿಕೊಳ್ಳುತ್ತಿರುವಾಗ ಆ ಸಾಧು ಸಂತರ ಮಧ್ಯದಲ್ಲಿ ಅಮೋಘವಾದ ಸೂರ್ಯಕಾಂತಿಯನ್ನು ಹೊಂದಿರುವ ದಿವ್ಯ ರತ್ನದ ತೇಜಸ್ಸು ಇರುವಂತಹ ಪರಶಿವನ ಕೈಯಲಗಿನ ಕಾಂತಿಯನ್ನು ಹೊಳೆಯುವ ಮುಖಕಾಂತಿಯನ್ನು ಹೊಂದಿರುವ ಬ್ರಹ್ಮ ತೇಜಸ್ಸಿನಿಂದ ಕೂಡಿರುವ ಈ ಸದ್ಗುರು ಬಾಬಾರವರನ್ನು ಕಂಡು ದಿವ್ಯ ಪಾದಗಳಿಗೆ ಎರಗಿ ಅಗ್ರಪೂಜೆಯಿಂದ ಸತ್ಕರಿಸಿ ರಾಜಮನೆತನದ ಗೌರವದಂತೆ ವಜ್ರ ವೈಡೂರ್ಯ ದನಕಾದಿಗಳನ್ನು ಬೆಳ್ಳಿಯ ತಟ್ಟೆಯಲ್ಲಿಟ್ಟು ಬಾಬಾರವರ ಚರಣ ಸನ್ನಿಧಿಗೆ ಪೊಡಮಟ್ಟಾಗ ಶ್ರೀ ಸದ್ಗುರು ಬಾಬಾರವರು, ದೊರೆಯೇ, ನಶ್ವರವಾದ ಈ ದನಕಾದಿಗಳು ನನಗೆ ಬೇಡ ಎಂದು ರಾಜನಿಗೆ ಆಶೀರ್ವದಿಸಿದಾಗ ನೇಪಾಳದ ದೊರೆಯು ಕೃತಾರ್ಥನಾದೆನೆಂದು ಪಾದಕ್ಕೆರಗಿ ತನ್ನ ಹತ್ತಿರ ಇರುವ 2 ಗೌರಿಶಂಕರ ರುದ್ರಾಕ್ಷಿಗಳನ್ನು ಶ್ರೀ ಬಾಬಾರವರ ಕೊರಳಿಗೆ ಹಾಕಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡೆಂದು ಬೇಡಿಕೊಂಡರು. ರಾಜನ ಬೇಡಿಕೆಯನ್ನು, ಕಂದನ ಬೇಡಿಕೆಯನ್ನು ತಂದೆ ಸ್ವೀಕರಿಸುವಂತೆ ಸ್ವೀಕರಿಸಿ ಕೊರಳಲ್ಲಿ ಧರಿಸಿಕೊಂಡಿರುತ್ತಾರೆ. ಶ್ರೀ ಸದ್ಗುರು ಬಾಬಾರವರು ಮಹಾಜ್ಞಾನಿಗಳು, ಮಹಾತಪಸ್ವಿಗಳು, ಬ್ರಹ್ಮಜ್ಞಾನಿಗಳು ಮತ್ತು ಅಂತರ್ಯಾಮಿಗಳು ಆಗಿರುವರು. ಭೂಲೋಕಕ್ಕೆ ಪರಶಿವನು ಸಾಕ್ಷಾತ್ ಅವತರಿಸಿ ಬಂದಂತೆ ಅನಿಸುವುದು. ಆದ್ದರಿಂದ ಶ್ರೀ ಅದೃಶ್ಯ ಶಿವಯೋಗಿಗಳೇ ಅವರ ದರ್ಶನವನ್ನು ಪಡೆದು ಅವರೇ ನಮ್ಮ ಸದ್ಗುರುಗಳೆಂದು ತನ್ನ ಮನದಾಳದ ಮಹದಾಶೆಯಾಗಿರುತ್ತದೆ ಎಂದು ಶ್ರೀ ಸದ್ಗುರು ಬಾಬಾರವರ ವರ್ಣನೆಯನ್ನು ಮಾಡಿ ಆನಂದ ಸಾಗರದಲ್ಲಿ ಮುಳುಗಿದರು. ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀ ಸದ್ಗುರು ಬಾಬಾರವರ ಚಿತ್ರವನ್ನು ಚಿತ್ತಪಟದ ಮೇಲೆ ಸೃಷ್ಟಿಸುತ್ತಾ ಅಗಮ್ಯ ಅಗೋಚರವಾದ ಶ್ರೀ ಸದ್ಗುರುಗಳ ಸ್ವರೂಪವನ್ನು ಚಿತ್ರಿಸಿ ಆನಂದ ಲೋಲಿತರಾಗಿ ತನ್ನಲ್ಲಿ ತಾನೇ ಲೀನವಾಗಿ ತನ್ಮಯವಾಗಿ ಧ್ಯಾನಾಸಕ್ತರಾಗಿ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಹೇಳುವುದನ್ನು ಕೇಳುತ್ತಾ ಆನಂದ ಬಾಷ್ಪಗಳನ್ನು ಉದುರಿಸುತ್ತಾ ಕುಳಿತಿದ್ದರು. ಕಾಲ ಗತಿಸಿದ್ದೇ ಗೊತ್ತಾಗದೆ ಸಚ್ಚಿಂತನೆಯಲ್ಲಿ ಕಾಲ ಕಳೆದು ಚಿನ್ನಯ್ಯ ಸ್ವಾಮಿಗಳಿಂದ ಬೀಳ್ಕೊಟ್ಟು ತಮ್ಮ ಶ್ರೀ ನಿಡಸೋಸಿ ಮಠದಲ್ಲಿರುವ ಮನೆಗೆ ಅದೇ ಶ್ರೀ ಸದ್ಗುರು ಚಿಂತನೆಯಲ್ಲಿ ಪರವಶರಾಗಿ ಬಂದು ಕುಳಿತರು. ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಮನಸ್ಸಿನಲ್ಲಿ ಏನೋ ಅಲ್ಲೋಲ ಕಲ್ಲೋಲ. ರಾತ್ರಿಯ ಭೋಜನಕ್ಕೂ ಮನಸ್ಸಿಲ್ಲ. ಕೇವಲ ಸದ್ಗುರುವಿನ ದರ್ಶನ ಸ್ಪರ್ಶನ ಅಪೇಕ್ಷೆ. ಮಗು ತಾಯಿಯ ಮೊಲಗೆ ಹಾತೊರೆಯುವಂತೆ, ಹಸಿದ ಭಿಕ್ಷುಕನಿಗೆ ಅನ್ನದಾಸೆಯಂತೆ, ಬಡವನಿಗೆ ಬಂಗಾರದಾಸೆಯಂತೆ, ಕುರುಡನಿಗೆ ಕಣ್ಣಿನಾಸೆಯಂತೆ ಶ್ರೀಗಳಿಗೆ ದಿವ್ಯ ದರ್ಶನದಾಸೆ ಮುಗಿಲು ಮುಟ್ಟಿತು. ಶ್ರೀಗಳ ಚಿತ್ರವನ್ನು ಚಿತ್ತದಲ್ಲಿ ಚಿತ್ರೈಸಿ ಏಕಾಗ್ರ ಚಿತ್ತದಿಂದ ಧ್ಯಾನಾಸಕ್ತರಾಗಿ ಕುಳಿತಿರುವಾಗ ಮಧ್ಯರಾತ್ರಿಯಲ್ಲಿ ಅತ್ಯಂತ ಅಮೋಘವಾದ ಶ್ರೀ ಚಿತ್ಕಳೆ ಒಮ್ಮಿಂದೊಮ್ಮೆಲೆ ಸಿಡಿಲೆರಗಿದಂತೆ ಭವ್ಯ ತೇಜಸ್ಸು ಹೊರಹೊಮ್ಮಿ ಗಂಗೆ ಪಾತಾಳಕ್ಕೆ ಇಳಿಯುವಾಗ ದರೆಯು ಕಂಡ ವೈಭವ ಶ್ರೀಗಳ ಕೋಟಡಿಯಲ್ಲಿ ಉಂಟಾಗಿ ವಜ್ರದ ಕಾಂತಿಯನ್ನು ಮೀರುವ ದಿವ್ಯ ತೇಜಸ್ಸು ಚಕ್ಕನೆ ಹೊರಹೊಮ್ಮಿದಂತೆ ಭಾಸವಾಗಿ ಕೊರಳಲ್ಲಿ ಗೌರಿಶಂಕರ ರುದ್ರಾಕ್ಷಿ ವಿಶಾಲವಾದ ಹಣೆಯ ಮೇಲೆ ತ್ರಿಪುಂಡ ಭಸ್ಮ ಮತ್ತು ಕುಂಕುಮ ಗಂಗಾಧಾರಣೆ, ತಲೆಯ ಮೇಲೆ ಜರದ ಟೊಪ್ಪಿಗೆ, ಕರಿಯ ಕೋಟು, ಜರಿಯ ಶಲ್ಲೆ, ರೇಷ್ಮೆಯ ಅಂಗಿ ದೋತರಗಳನ್ನು ಉಟ್ಟು ಕೈಯಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಹಿಡಿದು ದಿವ್ಯ ತೇಜಸ್ಸಿನಿಂದೊಡಗೂಡಿದ ಭವ್ಯ ಮೂರ್ತಿಯ ದಿವ್ಯ ದರ್ಶನವಾಯಿತು. ಶ್ರೀ ಸದ್ಗುರು ಬಾಬಾರವರು ಅದೃಶ್ಯ ಶಿವಯೋಗಿಗಳ ಮೈದಡವಿ, ಏಕಿನತು ಹಂಬಲ ನಿನ್ನ ಮಹದಾಶೆಯ ಮುಂದೆ ನಾನು ಕರಗಿ ಬೆಂಡಾದೆ. ಈ ನಮ್ಮ ಅತಿಶಯವಾದ ಹಂಬಲ ಕಂಡು ಅಯಸ್ಕಾಂತವು ತನ್ನ ಆಕರ್ಷಣ ಶಕ್ತಿಯಿಂದ ತನ್ನೆಡೆಗೆ ಎಳೆಯುವಂತೆ ನಮ್ಮನ್ನು ಬೇಗ ಕಾಣಬೇಕೆಂಬ ನಿಮ್ಮ ಹಂಬಲ ನನ್ನನ್ನು ನೀವಿದ್ದಲ್ಲಿಗೆ ಬರುವಂತೆ ಮಾಡಿತು. ಆಮೇಲೆ ನಿಮಗೆ ಯಾವ ಉಪದೇಶದಿಂದ ಏನು ಪರಿಣಾಮವಾಗಬೇಕಾಗಿದೆಯೋ ಅದು ಈಗಾಗಲೇ ನಿಮ್ಮಲ್ಲಿ ಇದೆ. ಭೃಂಗ ಕೀಟ ನ್ಯಾಯದಂತೆ ನನ್ನ ಧ್ಯಾನದಲ್ಲಿಯೇ ನೀವು ಇದ್ದು ಅಖಂಡ ಸಚ್ಚಿದಾನಂದ ಪರವಸ್ತುವೇ ನೀವು ಆಗಿರುವೆವೆಂದು ನಂಬಿರಿ. ನಾನು ನೀನು ಬೇರಲ್ಲ, ನನ್ನೊಳಗೆ ನೀನುಂಟು, ನಿನ್ನೊಳಗೆ ನಾನುಂಟು,
ನಿನ್ನೊಳಗೆ ಬೇದುಂಟೆ. ಅಜ್ಞಾನದಿಂದ ಸಂಸಾರಿಗಳು ದೇಹಾತ್ಮ ಭಾವನೆಯುಳ್ಳವರಾಗಿ ನಾವು ಜೀವಿಗಳೇ ಎಂದು ತಿಳಿದಿದ್ದಾರೆ. ಕಾಮ್ಯ ಕಲ್ಪಿತಗಳಲ್ಲದೆ ನಿಮ್ಮಿಂದ ನೀವೇ ಸ್ವಯಂಭೂ ಆಗಿದ್ದೀರಯ್ಯ. ನಿಮ್ಮ ಪರಮಾನಂದ ಪ್ರಭಾವ ಪರಿಣಾಮದಲ್ಲಿ ಬಂದಂತಹ ಕಾಲ ನೀವಿದ್ದೀರಯ್ಯ. ನಿಮ್ಮ ಆದ್ಯಂತವ ನೀವೇ ಅರಿಯುತ್ತಿದ್ದೀರಯ್ಯ. ನಿಮ್ಮ ಸ್ವಭಾವದುದವಯ ನೀವೇ ಬಲ್ಲಿರೆ ಕೂಡಲ ಸಂಗಮದೇವ ಎಂಬ ಚನ್ನಬಸವಣ್ಣನವರ ವಚನದಂತೆ ಹಾಗೂ ಬೀಜ ವೃಕ್ಷದಂತೆ ನೀನಿಪ್ಪಯ್ಯ. ನಿರಾಕಾರವೇ ಮೂರ್ತಿಯಾಗಿ ಮೂರ್ತಿಯೇ ನಿರಾಕಾರವಾಗಿ ಇವೆಲ್ಲವನ ಗತಿಗಳೆದು ಬಯಲಾಗಿಪ್ಪೆಯಯ್ಯ. ನೀನು ಎನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವಯ್ಯ ಎಂಬ ಸಿದ್ದರಾಮ ಶಿವಯೋಗಿಗಳ ವಚನದಂತೆ ನಿಮ್ಮ ಇರುವಿನಲ್ಲಿ ನೀವು ಇರುವಿರಿ ಎಂದು ಬಿಗಿದಪ್ಪಿ ಓಂ ಶಾಂತಿ ಶಾಂತಿ ಎಂದು 3 ಬಾರಿ ನುಡಿದು ಅದೃಶ್ಯರಾದರು. ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಮೈಯೆಲ್ಲ ರೋಮಾಂಚನವಾಗಿ ಅಗೋಚರವಾದ ಶಕ್ತಿಯನ್ನು ಕಂಡ ಧೀಮಂತನಂತೆ ದಿಗ್ಭ್ರಾಂತವಾಗಿ ಎಚ್ಚರವಾಯಿತು. ಬೆಳಗ್ಗೆ ಶ್ರೀ ಚಿನ್ನಯ್ಯ ಸ್ವಾಮಿಗಳವರ ಹತ್ತಿರ ಹೋಗಿ ನಡೆದ ಎಲ್ಲ ವಿಷಯವನ್ನು ವಿವರಿಸಿದರು. ಶ್ರೀ ಸದ್ಗುರು ಬಾಬಾರವರ ಪ್ರತ್ಯಕ್ಷರಾದ ಬಗ್ಗೆ ಆನಂದ ಬಾಷ್ಪಿತರಾಗಿ ಹರುಷದಿಂದ ಸ್ವಾಮಿಗಳೇ, ಈ ರವಿವಾರ ಬಿಡುವಿನ ದಿವಸದಂದು ನಾವು ದತ್ತವಾಡಕ್ಕೆ ಹೋಗಿ ಶ್ರೀ ಸದ್ಗುರುಗಳ ದರ್ಶನವನ್ನು ಮಾಡಿ ಬರೋಣ ಎಂಬ ಹಂಬಲವನ್ನು ಅವರಲ್ಲಿ ತೋಡಿಕೊಂಡರು. ಅದಕ್ಕೆ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಒಪ್ಪಿಕೊಂಡು ಸಂಗೊಳ್ಳಿ ಶ್ರೀ ಮಲ್ಲಪ್ಪ ಎಂಬ ಸದ್ಭಕ್ತನ ಜೊತೆಗೆ 3 ಕೂಡಿಕೊಂಡು ಹೋಗಿ ಬರೋಣ ಎಂದು ಆಶ್ವಾಸನೆ ನೀಡಿ ಶಾಲೆಯ ಕಡೆಗೆ ಕಾಯಕ ವೃತ್ತಿಗಾಗಿ ಇಬ್ಬರೂ ಕೂಡಿ ಹೋದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 4ನೇ ಅಧ್ಯಾಯ ಸಂಪೂರ್ಣವಾದುದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.